ನಮಸ್ಕಾರ. ವಿಶ್ವವಾಣಿ ಹೆಲ್ತ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ನಾನು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ IVF ಸ್ಪೆಷಲಿಸ್ಟ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾರ್ಮಲ್ ಆಗಿ ಎಲ್ಲರಿಗೂ ಏನೂ ತೊಂದರೆ ಆಗಲ್ಲ. ಅಂದರೆ ಯೂರಿನ್ ಹೋಗೋದಾಗಲಿ ಇಲ್ಲ ಮ್ಯಾಕ್ಸಿಮಮ್ ಏನಾಗ್ಬೋದು, ಒಂದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ಬೋದು. ಬಟ್ ಈ 40 ವರ್ಷ ದಾಟಿದ ಮೇಲೆ ಎಷ್ಟೊಂದು ಮಹಿಳೆಯರು ಬಂದಾಗ ಅವ್ರು ಹೇಳೋದು ಕಾಮನ್ ಆಗಿ, ನಾನು ಬಾತ್ರೂಮಿಗೆ ಹೋಗೋಷ್ಟರಲ್ಲಿ ನನಗೆ ಯೂರಿನ್ ಬರುತ್ತೆ. 40 ವರ್ಷದ ಮೇಲೆ 50 ವರ್ಷದವರಲ್ಲಿ ನೋಡ್ತೀವಿ, 60 ವರ್ಷದಲ್ಲಿ ನೋಡ್ತೀವಿ, ಪಾಪ 80 ವರ್ಷದವರಲ್ಲೂ ನೋಡ್ತೀವಿ. ಫ್ರೀಕ್ವೆಂಟಾಗಿ ಡಾಕ್ಟ್ರೇ, ನಾನು ರಾತ್ರಿ ಮಲಗಿದಾಗ ಎದ್ದು ಟಾಯ್ಲೆಟ್ಗೆ ಹೋಗಬೇಕು, ಎಷ್ಟೋ ಸರಿ ಟಾಯ್ಲೆಟ್ಗೆ ಹೋಗೋ ಒಂದು ಗಾಬರಿಯಲ್ಲಿ ಬಿದ್ದು ಏಟ್ ಮಾಡ್ಕೊಳ್ಳೋದು ನಾವು ನೋಡಿದ್ದೀವಿ ವಯಸ್ಸಾದವ್ರದ್ದು. ಡಾಕ್ಟ್ರೇ, ನನಗೆ ಎಲ್ಲೂ ಆಚೆ ಹೋಗೋಕ್ಕಾಗಲ್ಲ, ಏಕೆಂದರೆ ನಾನು ನಕ್ಕಾಗ ಮತ್ತು ಕೆಮ್ಮಿದಾಗ ನನಗೆ ಯೂರಿನ್ ಬರುತ್ತೆ, ಬಟ್ಟೆ ಹಾಕ್ಕೋಬೇಕು, ವಾಸನೆ ಬರುತ್ತೆ, ನನಗೆ ಇದು ತುಂಬ ಮುಜುಗರ ಆಗುತ್ತೆ, ನಾನು ಅದಕ್ಕೆ ಎಲ್ಲೂ ಆಚೆ ಹೋಗಲ್ಲ, ಎಲ್ಲೂ ನಾನು ಟ್ರಾವೆಲ್ ಮಾಡಲ್ಲ, ಏಕೆಂದರೆ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದ್ರೆ ನನಗೆ ಟಾಯ್ಲೆಟಲ್ಲಿ ಸರಿ ಇರುತ್ತೋ ಇಲ್ವೋ ಅಂತ ಭಯ, ನಾನು ಬರೋ ಅಷ್ಟರಲ್ಲಿ ಟಾಯ್ಲೆಟ್ಗೆ ಹೋಗೋಷ್ಟರಲ್ಲಿ ನನಗೆ ಯೂರಿನ್ ಬಂದುಬಿಡುತ್ತೆ. ಇದು ಒಂದು 45ರಿಂದ 80 ವರ್ಷದ ಒಳಗೆ ನಾವು ನೋಡೋದು ತುಂಬ ಕಾಮನ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ಮು ಪಾಪ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಎಲ್ಲಿ ಅಸಹ್ಯ ಅನಿಸುತ್ತೋ, ಯಾರ ಹತ್ರ ಹೇಳ್ಕೊಳ್ಳೋದು, ಮಕ್ಕಳೆಲ್ಲ ದೊಡ್ಡವರಾಗ್ಬಿಟ್ಟಿರ್ತಾರೆ, ದೂರ ಇರ್ತಾರೆ, ಯಜಮಾನ್ರ ಹತ್ರ ಹೆಂಗೆ ಹೇಳ್ಕೊಳ್ಳೋದು, ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರೆ ಏನೇನೋ ಕ್ಯಾನ್ಸರು, ಅದು ಗೂಗಲ್ ಮಾಡಿದ್ರೆ ಇನ್ನೇನೋ ಬರುತ್ತೆ, ಹೆಂಗಪ್ಪ ನಾವು ಇದನ್ನು ಸಹಿಸ್ಕೊಳ್ಳೋದು ಅನ್ನೋ ಪರಿಸ್ಥಿತಿ ಇದ್ದಾಗ ನೀವು ಗಾಬರಿ ಆಗಬೇಡಿ, ತಲೆ ಕೆಡಿಸ್ಕೋಬೇಡಿ. ಇದಕ್ಕೆಲ್ಲ ಸೊಲ್ಯೂಷನ್ ಇದೆ. ಡಾಕ್ಟ್ರಲ್ಲಿ ಬಂದು ಪರೀಕ್ಷೆ ಮಾಡಿಸಿ. ಇದು ಏನಕ್ಕೆ ಈ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಈಗ ನಾರ್ಮಲ್ ಡೆಲಿವರಿ ಆದವ್ರಿಗೆ ಆ ಏರಿಯಾ ಸ್ವಲ್ಪ ಲ್ಯಾಕ್ಸ್ ಆಗಿರುತ್ತೆ. ಅಂದರೆ ವಜೈನಲ್ ಏರಿಯಾ ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ಅಗಲ ಆಗಿರುತ್ತೆ. ಅದಕ್ಕೆ ನಾವು ಕೇಗಲ್ಸ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಈ ಕೇಗಲ್ಸ್ ಎಕ್ಸಸೈಸಸ್ ಏನಾಗುತ್ತೆ, ಡೆಲಿವರಿ ಆದಮೇಲೆ ನಾವು ಹೇಳಿರ್ತೀವಿ ಮಾಡೋಕ್ಕೆ, ಬಟ್ ಅದನ್ನು ಮಾಡೋಷ್ಟು ಪೇಷನ್ಸ್ ಯಾರಿಗೂ ಇರಲ್ಲ. ಅದಕ್ಕೆ ಈಗ ಹೊಸದಾಗಿ ಬಂದಿರೋದು ಕೆಗೆಲಾ ಚೇರ್ ಅಂತ. ಆ ಕೆಗೆಲಾ ಚೇರ್ ಮೇಲೆ ಕೂತಾಗ ಏನಾಗುತ್ತೆ, ಅದು ಮಸಲ್ನ ಕಂಟ್ರ್ಯಾಕ್ಟ್ ಮಾಡಿ ಟೋನ್ ಅಪ್ ಮಾಡುತ್ತೆ. ಸೊ ಇದು ಒಂದು ಟ್ರೀಟ್ಮೆಂಟು ಈ ಥರ ಪ್ರಾಬ್ಲಮ್ ಆದಾಗ. ಎರಡನೇದೇನು ಅಂದರೆ PRP, ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾನ ನಾವು ಅವ್ರ ಬ್ಲಡ್ಡಿಂದ ತೆಗೆದು ಅದನ್ನು ಪ್ರೋಸೆಸ್ ಮಾಡಿ ಇಂಜೆಕ್ಟ್ ಮಾಡ್ತೀವಿ ವಜೈನಲ್ ಏರಿಯಲ್ಲಿ. ಸೊ ಹೀಗೆ ಮಾಡಿದಾಗ ವಜೈನಲ್ ಏರಿಯಾ ಹೆಲ್ದಿ ಆಗಿಬಿಟ್ಟು ಈ ಥರ ಪ್ರಾಬ್ಲಮ್ಸು ಕಡಿಮೆ ಆಗುತ್ತೆ. ಮೂರನೇದು ಲೇಸರ್ ವಜೈನಲ್ ಟೈಟ್ನಿಂಗ್ ಅಂತ ಹೇಳ್ತೀವಿ. ಇದು ಮಾಡೋದ್ರಿಂದ ಏನಾಗುತ್ತೆ, ಲೇಸರ್ ಥೆರಪಿ ಕೊಟ್ಟಾಗ ಈ ವಜೈನಾ ಇರೋದು ಟೈಟ್ ಆಗಿಬಿಟ್ಟು ಆ ಯೂರಿನರಿ ಪ್ರಾಬ್ಲಮ್ಸ್ ಎಲ್ಲ ಟೈಟ್ ಆಗಿಬಿಟ್ಟು ಇವ್ರಿಗೆ ಈ ಥರ ಮೇಲೆ ಪ್ರಾಬ್ಲಮ್ಸ್, ಕೆಮ್ಮಿದಾಗ ನಕ್ಕಿದಾಗ ಯೂರಿನ್ ಹೋಗೋದು ಕಡಿಮೆ ಆಗುತ್ತೆ. ಇನ್ನೂ ಕೆಲವೊಮ್ಮೆ ಇದಕ್ಕೂ ಮುಂದೆ ಅವ್ರಿಗೆ ಈ ಟ್ರೀಟ್ಮೆಂಟಲ್ಲೂ ಸರಿ ಹೋಗದಿದ್ದರೆ ನಾವು ವಜೈನಲ್ ಥ್ರೆಡಿಂಗ್ ಅಂತ ಮಾಡ್ತೀವಿ. ಥ್ರೆಡಿಂಗ್ ಅಂದರೆ ಅದು ಥ್ರೆಡ್ಸ್ ಅಂತ ಬರುತ್ತೆ. ಅದನ್ನು ನಾವು ಈ ಹೋಗೋ ಏರಿಯಾದಲ್ಲಿ ಅದನ್ನು ಪೋಣಿಸ್ಬಿಟ್ಟು ಆ ಏರಿಯಾನ ಟೈಟ್ ಮಾಡಿದಾಗ ಈ ಪ್ರಾಬ್ಲಮ್ಸು ಸಾರ್ಟ್ ಔಟ್ ಆಗುತ್ತೆ. ಇನ್ನೂ ಇದಕ್ಕೆ ತುಂಬ ಸಿವಿಯರ್ ಇರುತ್ತೆ ಕೆಲವ್ರಿಗೆ. ಯೂರಿನ್ ಪಾಸ್ ಮಾಡಿ ಬಂದ ಮೇಲೂ ಕೆಮ್ಮಿದಾಗ ಮತ್ತೆ ಯೂರಿನ್ ಆಚೆ ಬಂದುಬಿಡುತ್ತೆ. ಅಂಥವ್ರಿಗೆ ನಾವು TOT ಟೇಪ್ ಅಂತ ಹೇಳ್ತೀವಿ. ಸೊ ಈ ಟೇಪನ್ನು ನಾವು ಮಾಡೋ ಏರಿಯಾದಲ್ಲಿ ಕೆಳಗೆ 1 ಸೆಂಟಿಮೀಟ್ರ್ ಕೆಳಗೆ ಈ ಟೇಪ್ ಹಾಕಿ ಕೊಡ್ತೀವಿ. ಹಾಕೋದ್ರಿಂದ ಎಷ್ಟೋ ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ಸೊ ಈ ಥರ ಪ್ರಾಬ್ಲಮ್ ಇದ್ದಾಗ ನೀವು ದಯವಿಟ್ಟು ಸಂಕೋಚ ಪಟ್ಕೋಬೇಡಿ. ಇದನ್ನು ನೀವು ಡಾಕ್ಟ್ರಲ್ಲಿ ತೋರಿಸಿದಾಗ ಇದಕ್ಕೆ ತುಂಬ ಪರಿಹಾರ ಇದೆ. ಎಷ್ಟೊಂದು ಪ್ರಾಬ್ಲಮ್ಸ್ ನಾವು ನಿಮ್ಮದು ಸರಿ ಮಾಡ್ಬೋದು. ಇದಕ್ಕೆ ಹೊಸದಾಗಿ ಈ ಫೀಲ್ಡ್ಗೆ ನಾವೇನು ಹೇಳ್ತೀವಿ ಅಂದರೆ ಕಾಸ್ಮೆಟಿಕ್ ಗೈನಕಾಲಜಿ ಅಂತ. ಕಾಸ್ಮೆಟಿಕ್ ಗೈನಕಾಲಜಿ ಅಂದಾಕ್ಷಣ ಏನಪ್ಪ ಲಿಪ್ಸ್ಟಿಕ್ ಪೌಡರ್ ಬಗ್ಗೆ ಮಾತಾಡ್ತಾ ಇದ್ದಾರಾ ಇವರು ಅಂತ ಖಂಡಿತವಾಗೂ ಅಲ್ಲ. ಇದು ನಿಮ್ಮ ಜನನಾಂಗವನ್ನು ಮುಂಚಿನ ಥರ ನಾರ್ಮಲ್ ಆಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಅಷ್ಟೇ. 100% ಆಗಲ್ಲ, ಬಟ್ ನಿಮ್ಮ ಈ ಎಲ್ಲ ಪ್ರಾಬ್ಲಮ್ಸ್ಗೂ ಅದು ಒಂದು ಸೊಲ್ಯೂಷನ್ ಕೊಡ್ಬೋದು. ಅದಕ್ಕೆ ಬೇರೆ ಬೇರೆ ರೀತಿ ಯಾವ ಗ್ರೇಡಲ್ಲಿದೆ ಅಂತ ನೋಡಿಕೊಂಡು ನಾವು ಇದಕ್ಕೆ ಪರಿಹಾರ ಕೊಡ್ಬೋದು. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ಗ್ರೇಡ್ಸ್ ಇದೆ. ಅದ್ರ ಮುಖಾಂತರ ನಾವು ನಿಮಗೆ ಮಿನಿಮಲ್ ಬರೀ PRPL ಆಗುತ್ತಾ, ಇಲ್ಲ ಲೇಸರ್ ಸಾಕಾ, ಇಲ್ಲ ಥ್ರೆಡಿಂಗ್ ಮಾಡಬೇಕಾ, ಇಲ್ಲ ನಿಮಗೆ TOT ಟೇಪ್ ಹಾಕಬೇಕಾ ಅನ್ನೋದು ನಾವು ಡಿಸೈಡ್ ಮಾಡಿಬಿಟ್ಟು ನಿಮಗೆ ಟ್ರೀಟ್ ಮಾಡ್ತೀವಿ. ಸೊ ದಯವಿಟ್ಟು ಇದೊಂದು ಪ್ರಾಬ್ಲಮ್ ಇದ್ದಾಗ ಸಫರ್ ಮಾಡಬೇಡಿ. ಇದನ್ನು ನೀವು
ನಿಮ್ಮೊಳಗೆ ಇಟ್ಕೊಂಡು ಈ ಥರ ಒಂದು ತೊಂದರೆಗಳಾಗ್ತಾ ಇದೆ, ನಮಗೆ ಯಾರಿಗತ್ರೂ ಹೇಳ್ಕೊಳಕ್ಕಾಗಲ್ಲ, ನಾನು ತುಂಬ ನೋವು ಅನುಭವಿಸ್ತಾ ಇದ್ದೀನಿ, ಒಂದು ಪೂಜೆ ಕೂತ್ಕೊಳ್ಳೋಕ್ಕಾಗಲ್ಲ, ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೋಬಿಡಿ. ನೀವು ನಿಮ್ಮ ಡಾಕ್ಟ್ರಲ್ಲಿ ಬಂದು ನಿಮ್ಮ ಈ ಪ್ರಾಬ್ಲಮ್ ಹೇಳಿದ್ರೆ ಖಂಡಿತ ಇದಕ್ಕೆ ಸೊಲ್ಯೂಷನ್ ಇದೆ. ಈ ಪ್ರಾಬ್ಲಮ್ನ ನೀವು ಸಾರ್ಟ್ ಔಟ್ ಮಾಡ್ಕೋಬೋದು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.